ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಥ್ರಾಡಲ್ ಕನ್ನಡ. ಸೊ ನಾನಿವತ್ತು ನನ್ನ ಗಾಡಿಗೆ ಒಂದು ಪರ್ಫಾರ್ಮೆನ್ಸ್ ಮೋಡ್ನ ಮಾಡಿಸೋಣ ಅಂತಿದ್ದೆ. ತುಂಬ ದಿನದಿಂದ ಮಾಡಿಸೋಣ ಅಂತಿತ್ತು ಆ್ಯಕ್ಚುಲಿ ಐಡಿಯಾ. ಬಟ್ ಕೆಲವು ಮಿಕ್ಸ್ಡ್ ಒಪಿನಿಯನ್ಸಿಂದ ನಾನು ಸ್ಟ್ರಕ್ ಆಗಿದ್ದೆ, ಏನು ಮಾಡೋದು, ಮಾಡಿಸಿದ್ರೆ ಸರಿ ಇರುತ್ತಾ ಅಂತ. ಸೊ ನಾನು ಫೈನಲಿ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಪರ್ಫಾರ್ಮೆನ್ಸ್ ಮೋಡ್ ಏನು ಅಂತ ನಿಮಗೆ ಗೊತ್ತಾಗಿರುತ್ತೆ ಆಲ್ರೆಡಿ. NGK ಸ್ಪಾರ್ಕ್ ಪ್ಲಗ್ ಹಾಕ್ಸೋಣ ಅಂತ ಇದ್ದೆ. ಇವಾಗ ನನ್ನ ಗಾಡಿ ಆಲ್ಮೋಸ್ಟ್ ನೋಡ್ತಿರ್ಬೋದು ನೀವು 18.9K ಓಡಿದೆ. ಸ್ವಲ್ಪ ನಾನು ವಾಶ್ ಮಾಡ್ಸೋಕೆ ಹೋಗಿದ್ದೆ ಗಾಡಿನೇನೆ ನಾನು. ಆಮೇಲೆ ಗಾಡಿ ಒಳಗೆ ಇದು ಸ್ಪಾರ್ಕ್ ಪ್ಲಗ್ ಒಳಗಡೆ ನೀರು ಹೋಗ್ಬಿಟ್ಟಿತ್ತು. ಚೆಕ್ ಮಾಡಿಸಿದಾಗ ಫುಲ್ಲು ಒಂಥರ ರಸ್ಟ್ ಆಗಿಬಿಟ್ಟಿತ್ತು. ಒಂದು ಸ್ಪಾರ್ಕ್ ಪ್ಲಗ್, ರೈಟ್ ಸೈಡ್ ಸ್ಪಾರ್ಕ್ ಪ್ಲಗ್ ಮಾತ್ರ ರಸ್ಟ್ ಆಗಿಬಿಟ್ಟಿತ್ತು. ಇನ್ನೇನು ಹೆಂಗೂ ಚೇಂಜ್ ಮಾಡಿಸ್ಬೇಕು ಗುರು. ಸರ್ವೀಸಿಗೆ ಬಿಡ್ತೀನಿ ಗಾಡಿ, ಇನ್ನೇನು 5th ಪೇಡ್ ಸರ್ವೀಸಿಗೆ ಬಿಡೋಕ್ಕಿಂತ ಮುಂಚೆ ಅವರು ಹೆಂಗೂ ಸ್ಪಾರ್ಕ್ ಪ್ಲಗ್ ಚೇಂಜ್ ಮಾಡಬೇಕು ಅಂತ ಹೇಳಿದ್ದಾರೆ ರಾಯಲ್ ಎನ್ಫೀಲ್ಡ್ ಅವರು. ನನಗೆ ರಾಯಲ್ ಎನ್ಫೀಲ್ಡ್ ಹಾಕ್ಸೋದ್ಕಿಂತ ಇದೇ ಹಾಕ್ಸೋಣ ಅಂತ ಎಲ್ಲೊಂದು ಕಡೆ ಅನಿಸ್ತು ನನಗೆ. ಸೊ ನಾನು ಇವಾಗ ಡಿಸೈಡ್ ಮಾಡಿದೆ ಇವತ್ತು ಹಾಕ್ಸೇ ಬಿಡೋಣ ಅಂತ. ಸೊ ಪ್ರಾಬ್ಲಮ್ ಯಾಕೆ ಮಿಕ್ಸ್ಡ್ ಒಪಿನಿಯನ್ಸ್ ಬರ್ತಿತ್ತು ಅಂತ ಹೇಳ್ತೀನಿ ಕೇಳಿ ನಿಮಗೆ. ಕೆಲವ್ರಿಗೆ ಒಂಚೂರು ಮಿಸ್ಫೈರಿಂಗ್ ಆಗ್ತಿತ್ತು, ಯಾಕಂದರೆ ಫ್ಯೂಲ್ ರೇಷಿಯೋ ಮತ್ತು ಕಂಬಷನ್ ರೇಷಿಯೋ ನೆಟ್ಟಿಗಿರಲ್ಲ. ಸ್ವಲ್ಪ ಆಲ್ಟರ್ ಆಗುತ್ತೆ ಹೊರಗಡೆಯಿಂದ ಏನಾದರೂ ಹಾಕ್ಸಿದ್ರೆ. ಅದು ಯಾವಾಗ ಬರುತ್ತೆ ಅಂದರೆ ಕಂಪ್ಲೀಟು ಸ್ಪಾರ್ಕ್ ಪ್ಲಗ್ ಕಿಟ್ ಅಂತ ಬರುತ್ತೆ. ಕ್ಯಾಪು, ವಯರು ಮತ್ತು ಸ್ಪಾರ್ಕ್ ಪ್ಲಗು ಇವು 3 ಬರುತ್ತೆ. ಸೊ ಈ 3 ಹಾಕ್ಸಿದ್ರೆ ಅವಾಗ ಪ್ರಾಬ್ಲಮ್ ಬರುತ್ತೆ. ಫುಲ್ ಹೋಲ್ ಕಿಟ್ ಹಾಕ್ಸಿದ್ರೆ. ಬರೀ ಸ್ಪಾರ್ಕ್ ಪ್ಲಗ್ ಹಾಕ್ಸಿದ್ರೆ ಏನೂ ಚೇಂಜ್ ಆಗಲ್ಲ ಅಂತ ಹೇಳಿದ್ದಾರೆ ಅಂತ ಕೇಳಿದ್ದೀನಿ ಕೂಡ. ಸುಮಾರು ನನ್ನ ಫ್ರೆಂಡ್ ಅಕ್ಷಯ್ ಇದ್ದಾನಲ್ಲ, ಅವನಿಗೂ ಕೇಳಿದೆ ನಾನು ಹೆಂಗಿದೆಯೋ ಚೆನ್ನಾಗಿದೆಯಾ ಅಂತ. ಅವನು ಯೂಸ್ ಮಾಡ್ತಾನೆ ಆ್ಯಕ್ಚುಲಿ. ಹ್ಞೂ ಕಣ ಟ್ರೈ ಮಾಡು ಅಂತ ಹೇಳ್ದ. ಸೊ ಅದಕ್ಕೆ ನಾನು ಹಾಕ್ಸೋಣ ಅಂತ ಅಂದ್ಕೊಂಡೆ. ಸೊ ನಿಮಗೆ ರೋಡ್ ನೋಡಿ ಗೆಸ್ ಮಾಡ್ತಿರೋ ಇಲ್ವೋ, ನಾನು ಆಟೋನೆಟಿಗೆ ಹೋಗ್ತಾಯಿದ್ದೀನಿ. ಯಾಕಂದರೆ NGK ಸ್ಪಾರ್ಕ್ ಪ್ಲಗ್ದು ತುಂಬ ಇದಿದೆ, ಫೇಕ್ಗಳಿದ್ದಾವೆ, ಫೇಕ್ ಪ್ರಾಡಕ್ಟ್ಸು. ನಾನು ರಿಸ್ಕ್ ತೊಗೊಳಕ್ಕೆ ರೆಡಿ ಇಲ್ಲ, ಅದಕ್ಕೋಸ್ಕರ ಆಟೋನೆಟಿಗೆ ಹೋಗ್ತಾಯಿದ್ದೀನಿ ತೊಗೊಂಬರೋಕ್ಕೆ. ಇನ್ಸ್ಟಾಲೇಷನ್ ವೀಡಿಯೋ ನಿಮಗೆ ತೋರಿಸ್ತೀನಿ ನೋಡಿ ಹೆಂಗೆ ಹಾಕೋದು ಅಂತ. ನೋಡಿ ಬೈಕರ್ನ ನೋಡಿದ್ರೆ ಸ್ಟಾಪ್ ಮಾಡೋಕ್ಕೆ ಶುರು ಮಾಡಿ, ಅಯ್ಯೋ ಪೊಲೀಸ್ ಇದ್ದಾರೆ ಗುರು ಇಲ್ಲಿ. ಆರಾಮಾಗಿ ಹೋಗೋಣ, ರಿಸ್ಕೇ ಬೇಡ. ಬೇಕಂತ ಇಲ್ಲಿ ನಿಂತ್ಕೊತಾರೆ ಗುರು, ಬೇಕಂತ ನಿಲ್ತಾರೆ ಪೊಲೀಸರು ಇಲ್ಲಿ. ಒಂದು 6R ಬಂದಿದೆ ಗುರು. ಸೊ ZX 6R ಇದೆಯಲ್ಲ, ಅದು ಇವ್ರು ಆಕ್ಸರೀಸ್ನ ಫಿಟ್ ಮಾಡಿಸ್ತಾ ಇದ್ದಾರೆ. ಸೊ ಅದಕ್ಕೆ ಅಲ್ಲಿ ತೊಗೊಂಡು ಹೋಗ್ತಾ ಇದ್ದಾರೆ ಆ ರೋಡಲ್ಲಿ. ನೋಡಿ ಒಳಗೆ ಎಷ್ಟು ಜನ ನೋಡ್ತಾ ಇದ್ದಾರೆ. ಇಲ್ಲಿ ನಿಂತ್ಕೊಂಡಿದ್ದು 6R, ಅದು ಅವ್ರ ಆಕ್ಸರೀಸ್ ಫಿಟ್ ಮಾಡೋದ್ರಿಂದ ಇವರೆಲ್ಲರೂ ನೋಡ್ಕೊಂಡು ನಿಂತಿದ್ದಾರೆ. ಅದರಿಂದ ನಾನು ಸ್ಪಾರ್ಕ್ ಪ್ಲಗ್ಸ್ ತೊಗೊಂಡಿದ್ದೀನಿ ಗುರು. ನೋಡಿ ನಾನು ಒಳಗೆಲ್ಲ ಶೂಟ್ ಮಾಡಿ ತೋರಿಸ್ಲಿಲ್ಲ. ನೋಡಿ ಒರಿಜಿನಲ್ ಅಂತೂ ಸಿಕ್ಕಿದೆ ನನಗೆ, ಬಟ್ ಪ್ರೈಸ್ ನೋಡಿ ಇಲ್ಲಿ 940 ರುಪೀಸ್ ಅಂತೆ. ಆನ್ಲೈನಲ್ಲಿ ಎಷ್ಟೋ ನಿಮಗೆ ಒಂದು 800-850 ರುಪೀಸೋ ಬರುತ್ತೆ ಸಮಥಿಂಗ್, ಆಯಿತಾ, ಅಥವಾ 1500 ರುಪೀಸೇ ಬರುತ್ತೆ ಅನ್ಸುತ್ತೆ 2 ಸ್ಪಾರ್ಕ್ ಪ್ಲಗ್ಗು ಸೇರಿಸಿದ್ರೆ. ಇವರು ತುಂಬ ಕಾಸ್ಟ್ಲಿ ಗುರು ಇವ್ರದ್ದು ಆಟೋನೆಟಿದು. ನಾನು ಸುಮ್ಮನೆ ಜೆನ್ಯೂನಿಟಿ ಬೇರೆ ಪ್ರಶ್ನೆ ಬರಬಾರ್ದು ಅಂದ್ಬಿಟ್ಟು ನಾನು ಅದಕ್ಕೆ ಇಲ್ಲಿ ಬರ್ತೀನಿ. ಬಟ್ ನಂಗೆ ಇಲ್ಲಿ ದೇವರಾಣೆಗೂ ಬರೋಕ್ಕೆ ಇಷ್ಟ ಇಲ್ಲ ಗುರು. ಯಾಕಂದರೆ ಇಲ್ಲಿ ಇದೇನು ರೀಟೇಲ್ ಸ್ಟೋರ್ ಏನಿದೆಯಲ್ಲ, ತುಂಬ ಕೊಬ್ಬು ಜನರಿಗೆ. ಬಿಸ್ನೆಸ್ ಚೆನ್ನಾಗಾಗುತ್ತೆ ಅದು ಇದು ಅಂದ್ಕೊಂಡು ಮೊದಲೇ ಸ್ವಲ್ಪ ರೀಚ್ ಜಾಸ್ತಿ ಇದೆಯಲ್ಲ ಇಡೀ ಬೆಂಗಳೂರಲ್ಲಿ, ಅದಕ್ಕೆ ಸ್ವಲ್ಪ ಕೊಬ್ಬು ಇವ್ರಿಗೆ. ಫಿಟ್ಟಿಂಗ್ ನಾನು ಇವ್ರ ಹತ್ರ ಮಾಡಿಸ್ಕೊಳ್ಳಿಲ್ಲ, ನಾನೇ ಸ್ವಂತ ನಾನು ಮಾಡ್ಕೊತೀನಿ, ಬೇಕಾಗಿಲ್ಲ ಇವ್ರ ಹತ್ರ. ₹1 ಡಿಸ್ಕೌಂಟ್ ಕೊಡಲ್ಲ ಗುರು. ನಾನು ಯಾವತ್ತೂ ಇಲ್ಲಿ ನಿಮಗೆ ಬನ್ನಿ ಇಲ್ಲಿ ತೊಗೊಂಡೋಗಿ ಅಂತ ಹೇಳಲ್ಲ, ಅದು ನಿಮಗೆ ಪರ್ಸ್ನಲ್ ಚಾಯ್ಸು ಬಿಟ್ಟಿದ್ದು ಅಷ್ಟೇ. ಸೊ ನಿಮಗೆ ಇನ್ಸ್ಟಾಲೇಷನ್ ವೀಡಿಯೋ ನಾನು ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ. ಸಿಂಪಲ್ ಆಗಿದೆ ಗುರು. ಅದಕ್ಕೆ ಜಸ್ಟು ಒಂದು ಡಿವೈಸ್ ಬರುತ್ತೆ, ಡಿವೈಸ್ ಹೆಸರು ಗೊತ್ತಿಲ್ಲ, ಒಂಥರ ಸ್ಕ್ರೂ ಡ್ರೈವರ್ ಥರ ಅಂದ್ಕೊಳ್ಳಿ, ತಿರುಗಿಸ್ಬೇಕು ಅಷ್ಟೇ ಅದನ್ನ. ಯಾಕಂದರೆ ಈ ಸ್ಪಾರ್ಕ್ ಪ್ಲಗ್ಗೆ ಥ್ರೆಡ್ಸ್ ಇರ್ತವೆ ಸ್ಕ್ರೂ ಥರ,
ತಿರುಗಿಸ್ಬಿಟ್ಟು ಒಳಗಡೆ ಹಾಕ್ಬಿಟ್ಟು ಜಸ್ಟ್ ರಬ್ಬರ್ನ ಹಿಂಗೆ ಫಿಕ್ಸ್ ಮಾಡ್ಬೇಕು ಅಷ್ಟೇ. ಅದೇನು ದೊಡ್ಡ ಕೆಲಸ ಏನಲ್ಲ, ನಾನೇ ಮಾಡ್ಕೊತೀನಿ. ಅಟ್ಲೀಸ್ಟ್ ಕಲ್ತಂಗಾದರೂ ಆಗುತ್ತೆ ಏನಾದರೂ. ಎಲ್ಲ ಬರೀ ಹೊರಗಡೆನೇ ಮಾಡಿಸಿದ್ರೆ ಏನು ಪ್ರಯೋಜನವೇ ಇರಲ್ಲ. ಈ ಶಾಪ್ಗೆ ಬರೋಕ್ಕೆ ಫಸ್ಟ್ ಆಫ್ ಆಲು ತುಂಬ ಕಷ್ಟಪಟ್ಟು ಬರ್ತೀನಿ ನಾನು. ಮೊದಲೇ ನಾನು ಇರೋದು ಕೆಂಗೇರಿಲಿ. ಆ ಕೆಂಗೇರಿನೂ ಅಲ್ಲ, ಸ್ವಲ್ಪ ಮುಂದೆನೇ RV ಕಾಲೇಜ್ ಹತ್ರ. ಅಲ್ಲಿಂದ ಇಲ್ಲಿಗೆ ಬರಬೇಕು ಅಂದರೆ ಟ್ರಾಫಿಕ್ಕು, ದೀಪಾಂಜಲಿ ನಗರ ಟ್ರಾಫಿಕ್ಕು, ಸ್ಯಾಟಲೈಟು, ಆಮೇಲೆ ಮೆಜೆಸ್ಟಿಕ್ಕು, KR ಮಾರ್ಕೆಟ್ದು ಫ್ಲೈಓವರು ಇಳಿದು ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಸಾಕಾಗಿ ಹೋಗ್ಬಿಡುತ್ತೆ. ಅದೆಲ್ಲ ಇವ್ರು ಕನ್ಸಿಡರ್ ಮಾಡಲ್ಲ ಬಿಡಿ. ನಾನು ಅವ್ರಿಗೆ ಅದನ್ನ ಕನ್ಸಿಡರ್ ಮಾಡು ಅಂತಲೂ ಹೇಳಲ್ಲ. ಅಟ್ಲೀಸ್ಟ್ ರೆಗ್ಯುಲರ್ ಕಸ್ಟಮರ್ಸ್ಗಾದರೂ ಸ್ವಲ್ಪ ಕಡಿಮೆ ಪ್ರೈಸಲ್ಲಿ ಕೊಡಬೇಕು ತಾನೆ. ಇವ್ರು ಯಾವತ್ತೂ ಲಾಸ್ ಮಾರ್ಜಿನಲ್ಲಿ ಇರೋದೇ ಇಲ್ಲ ಗುರು. ಕೊಡಬೇಕು ಒಂದು ಸ್ವಲ್ಪ ಡಿಸ್ಕೌಂಟು. ಇವರು ಹೆಂಗೆ ಅಂದರೆ ಫುಲ್ ಒಂಥರ ಶಾಪ್ಗೆ ಹೋದರೆ ಏನಾದರೂ ತಗೊಂಡ್ರೆ ಮಾತ್ರ ಸ್ವಲ್ಪ ನೋಡ್ತಾರೆ. ಆಮೇಲೆ ನೀವೊಂದು ಐಟಮ್ ಎತ್ಕೊಂಬರ್ತೀರ, ನೀವೊಂದು ಐಟಮ್ ಕೇಳ್ತೀರ ಅಂತ ಇಟ್ಕೊಳ್ಳಿ, ಏನು ಐಟಮ್ ಬೇಕು ಅಂತ, ಅದನ್ನ ತಗೊಂಡು ಸೀದಾ ಬಂದು ಬಿಲ್ ಕೌಂಟರ್ ಹತ್ರ ಬಂದುಬಿಡ್ತಾರೆ. ಅಥವಾ ನೀವು ಸುಮ್ಮನೆ ಟೈಮ್ ಪಾಸ್ ಮಾಡೋಕ್ಕೆ ಹೋದರೆ ಒಂಥರ ನೋಡ್ತಾರೆ ಅವರು. ಸುಮ್ಮನೆ ಬೇಜಾರಾಯಿತು ಗುರು ನೋಡ್ಕೊಂಬರೋಣ ಅಂಗಡಿ ಅಂತ, ಆ ಥರ ಇಲ್ಲ ಅವರು. ನೀವು ಅಲ್ಲಿ ಹೋಗಿ ಏನಾದರೂ ಕೇಳಬೇಕು, ಕೇಳಿದಾಗ ಪ್ರಾಡಕ್ಟ್ ತೊಗೊಂಡು ಡೈರೆಕ್ಟ್ ಬಿಲ್ ಕೌಂಟರ್ ಹತ್ರ ಹೋಗ್ತಾರೆ. ಇವಾಗ ನನಗೂ ಹಂಗೆ ಆಗಿದ್ದು. ನನಗೆ ಅವಶ್ಯಕತೆ ಇತ್ತು, ನಾನು ತೊಗೊಂಡೆ ಬಿಡಿ, ಅದು ಬೇರೆ ಪ್ರಶ್ನೆ. ನಾನು ಈ ಶಾಪ್ದು ರಿವ್ಯೂ ನನಗೆ ತುಂಬ ವರ್ಸ್ಟ್ ಅಂದ್ಕೊಳ್ಳಿ. ನೋಡಿ, ನಾವು ಇಲ್ಲಿ ವೀಡಿಯೋ ಮಾಡೋಕ್ಕೆ ಬಂದಿದ್ವಿ, ಸ್ಪಾರ್ಕ್ ಪ್ಲಗ್ ಚೇಂಜ್ ಮಾಡ್ಸೋಕ್ಕೋಸ್ಕರ. ನಾವು ಏರಿಯಾ ಹುಡುಕ್ತಾ ಇದ್ವಿ, ಸುತ್ತಮುತ್ತ ಯಾವ ಏರಿಯಾ ಚೆನ್ನಾಗಿದೆ ಅಂತ. ಸ್ವಲ್ಪ ಸೈಲೆಂಟ್ ಏರಿಯಾ ಹುಡುಕ್ತಾ ಇದ್ದೀವಿ, ಯಾಕಂದರೆ ಒಂದು ಸ್ವಲ್ಪ ರೆವ್ ಮಾಡಿ ತೋರಿಸ್ಬೇಕು ಬಿಫೋರ್ ಆ್ಯಂಡ್ ಆಫ್ಟರ್ ಇನ್ಸ್ಟಾಲೇಷನ್ನು. ಸೊ ಅದಕ್ಕೆ ಅವ್ರಿಗೆಲ್ಲ ಕೇಳ್ತಾ ಇದ್ವಿ ಮಕ್ಕಳಿಗೆ ಎಲ್ಲಿ ಯಾವ ಏರಿಯಾ ಚೆನ್ನಾಗಿದೆ ಅಂತ. ಇವ್ರು ಗೈಡ್ ಮಾಡ್ತಾ ಇದ್ದಾರೆ. ಇವಾಗ ಗೈಡ್ ಮಾಡಿ ಈ ಕಡೆ ಹೋಗ್ತಾ ಇದ್ದೀವಿ. ಹಾಯ್ ಅಂದ್ಬಿಡ್ರಿ ಎಲ್ಲ ಮತ್ತೊಂದು ಸಲ. ಸಬ್ಸ್ಕ್ರೈಬ್ ಮಾಡಿ ಅಂದ್ಬಿಡ್ರಿ ಎಲ್ಲರೂ. ಥ್ಯಾಂಕ್ ಯು. ಸೊ ನಮ್ಮ ಹುಡುಗರು ನಮಗೆ ಗೈಡ್ ಮಾಡ್ದಂಗೆ ನಮಗೆ ಪ್ಲೇಸು ಹುಡುಕಿದ್ವಿ, ಬಟ್ ಸ್ವಲ್ಪ ರೆಸಿಡೆನ್ಷಿಯಲ್ ಏರಿಯಾ ಆಯಿತು. ಸ್ವಲ್ಪ ಹಂಗೆ ಹುಡ್ಕೊಂಡು ಬಂದ್ವಿ. ಒಂದು ಫೇಮಸ್ ಪ್ಲೇಸಿಗೆ ಬಂದಿದ್ದೀವಿ. ರಿವ್ಯೂ ಆಮೇಲೆ ಎಂಗೇಜ್ದು ಸ್ಟೇಜ್ 2 ಏರ್ ಫಿಲ್ಟರ್ ಕ್ಯಾಪು. ಸೊ ನಾವು ಫಸ್ಟ್ ಇದನ್ನ ಬಿಚ್ತಾ ಇದ್ದೀವಿ. ಇದು ಸಿಂಪಲಾಗಿ ಹಿಂಗೆ ಚೂರು ಎಳೆದ್ರೆ ಹಿಂಗೆ ಬಂದ್ಬಿಡುತ್ತೆ ನೋಡಿ, ತುಂಬ ಸಿಂಪಲ್ಲು. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ನೋಡಿ ರಸ್ಟ್ ಆಗಿದೆಯೋ ಕಾಣ್ತಾ ಇದೆಯಲ್ಲ ನಿಮಗೆ ಗೊತ್ತಿಲ್ಲ ನೋಡಿ, ಇಲ್ಲಿ ರಸ್ಟ್ ಆಗಿಬಿಟ್ಟಿದೆ ಸ್ಟಾಕ್ ಆ್ಯಕ್ಚುಲಿ. ಸೊ ಇದನ್ನ ತೆಗಿಯೋದು ಹೇಗೆ ಅಂದರೆ, ಇದೊಂದು ಸ್ಪ್ಯಾನರ್ ಇದೆ ನೋಡಿ ಇಲ್ಲಿ. ಆ್ಯಕ್ಚುಲಿ ಇದು ಟೂಲ್ ಕಿಟ್ ಒಳಗೆ ಬರುತ್ತೆ, ರಾಯಲ್ ಎನ್ಫೀಲ್ಡ್ ಟೂಲ್ ಕಿಟ್ ಒಳಗೆ ಬರುತ್ತೆ. ಇದನ್ನ ನಾವು ಹಿಂಗೆ ಒಳಗಡೆ ಹಾಕಿ ಈ ಥರ ಹಿಂಗೆ ರೊಟೇಟ್ ಮಾಡಬೇಕು. ಇಂಜಿನ್ ಸ್ವಲ್ಪ ಬಿಸಿ ಇದೆ. ಸೊ ಇದನ್ನ ಈ ಡಿವೈಸ್ನ ಹಿಂಗೆ ಒಳಗೆ ಹಾಕಿ ಹಿಂಗೆ ಒಳಗೆ ಹೋಗುತ್ತೆ. ಜೊತೆಗೆ ತಿರ್ಗ್ಸೋಕೆ ಏನಾದರೂ ಒಂದು ಬೇಕು. ಬಂತು. ಇಲ್ಲಿ ನೋಡ್ತಿರ್ಬೋದು, ಈ ಸ್ಪಾರ್ಕ್ ಪ್ಲಗ್ ನೋಡಿ ಎಷ್ಟು ಕಾರ್ಬನ್ ಡೆಪಾಸಿಟ್ ಆಗಿ ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿದೆ. ಈಗ ನಾನು ಹೊಸದಾಗಿ ತೋರಿಸ್ತೀನಿ. ತುಂಬ ಹೀಟಾಗಿದೆ, ಇಟ್ಕೊಳಕ್ಕಾಗ್ತಾಯಿಲ್ಲ. ಇಲ್ಲ ಸೈಡ್ಗೆ ಇಡೋಣ, ಹೊಸದು ಹಾಕೋಣ. ಕ್ರೈಮ್ ನೋಡಿ,
ಇಲ್ಲಿ ನೋಡಿ ಹೆಂಗಿದೆ ಹೊಸದು. ಸೊ ಇದನ್ನ ಈ ಕಡೆ ಸೈಡ್ ಹಾಕೋಣ ಫಸ್ಟು. ತೀರಾ ಟೈಟು ಮಾಡಬಾರ್ದು ಇದನ್ನ, ಮತ್ತೆ ಚೂರು ಹಿಂಗೆ ರಿಮೂವ್ ಮಾಡಿದ್ರು ನೆಕ್ಸ್ಟ್ ಟೈಮ್ ರಿವೇಟಿಂದ ಹೊರಗೆ ಬರಬೇಕು. ಅದು ಒಳಗಡೆ ಬ್ಲ್ಯಾಕ್ ಪೌಡರ್ ಆಗಿದೆ, ಇಲ್ಲಿ ಕೈ ಹಾಕೋಕ್ಕೂ ಆಗಲ್ಲ ಒಳಗಡೆ. ಸೊ ಇನ್ನು ಜಸ್ಟ್ ಹಿಂಗೆ ಹಾಕಬೇಕು ಈ ಥರ. ಈಗ ಫಿಟ್ ಮಾಡಿ ಆಯಿತು. ತೀರಾ ಟೈಟು ಮಾಡಿಲ್ಲ, ಟೈಟ್ ಮಾಡಿದ್ದೀನಿ ಬಟ್ ತೀರಾ ಟೈಟ್ ಮಾಡಿಲ್ಲ. ನೆಕ್ಸ್ಟ್ ಟೈಮ್ ತೆಗಿಯೋಕ್ಕೂ ಈಸಿ ಆಗಬೇಕು ಆ ಥರ. ಸೊ ಇನ್ನು ಜಸ್ಟ್ ಹಿಂಗೆ ಒಳಗಡೆ ಹಾಕಿ ಪ್ರೆಸ್ ಮಾಡಬೇಕು ಅಷ್ಟೇ, ಜೆಂಟಲಾಗಿ. ಸೊ ನಾನು ಜಾಗ ಸ್ವಲ್ಪ ಚೇಂಜ್ ಮಾಡಿದೆ, ಗಾಡಿ ಅಲ್ಲಿ ನಿಲ್ಲಿಸಿದ್ದೆ, ಇಲ್ಲಿ ತಂದಾಕಿದೆ. ತುಂಬ ಬಿಸಿಲು ಬರ್ತಿತ್ತು ಅಲ್ಲಿ. ಸೊ ಇಲ್ಲಿ ಇಷ್ಟೇ, ಸುಮ್ಮನೆ ಜಸ್ಟ್ ಪುಷ್ ಮಾಡಬೇಕು, ತುಂಬಾ ಪುಷ್ ಮಾಡಬಾರ್ದು. ನಿಮಗೆ ಗೊತ್ತಾಗುತ್ತೆ, ಒಂದು ಸಲ ಹಾಕಿ ನೋಡಿ. ಈ ಕಡೆ ಆಗಿದೆ, ಹಂಗೆ ನಾನು ಈ ಕಡೆನೂ ಫಿಟ್ ಮಾಡಿ ತೋರಿಸಿದೆ. ವೀಡಿಯೋ ತುಂಬ ಲೆಂದಿ ಆಗೋದು ಬೇಡ ಅಂದ್ಬಿಟ್ಟು. ಸೊ ಆಲ್ರೆಡಿ ತುಂಬ ಲೆಂದಿ ಆಗಿದೆ. ಸೊ ನಿಮಗೆ ಇವಾಗ ಗಾಡಿ ಆನ್ ಮಾಡಿ ತೋರಿಸ್ತೀನಿ ಸೌಂಡ್ ಹೆಂಗಿದೆ ಅಂತ. ಒಂದು ನಿಮಿಷ. ಸೊ ಸೌಂಡಲ್ಲಿ ನಿಮ್ಗೆ ಅಂಥ ಏನು ಡಿಫ್ರೆನ್ಸ್ ಏನೂ ಗೊತ್ತಾಗಲ್ಲ ಸೌಂಡಲ್ಲಾಗಲಿ. ಆಮೇಲೆ ಅದು ಇನ್ಸ್ಟಾಲ್ ಮಾಡಿದ ತಕ್ಷಣ ಏನೋ ಸ್ವಲ್ಪ ಚೇಂಜಸ್ ಆಗುತ್ತೆ ಅಂತಾರಲ್ಲ, ಸ್ವಲ್ಪ ಎಲ್ಲೋ ಒಂದು ಕಡೆ ನಿಮಗೆ ಒಂದು 0.5 ಅಥವಾ 1% ಚೇಂಜ್ ಅನಿಸ್ಬೋದು. ಓಡಿಸ್ಬೇಕಾದ್ರೆ ಫೀಲ್ ಆಗುತ್ತೆ ಅಷ್ಟೇ. ಅದು ಸೌಂಡ್ ಏನೂ ಮ್ಯಾಟ್ರೇ ಆಗೋಲ್ಲ. ಅದು ಸ್ವಲ್ಪ ಥ್ರಾಟಲ್ ರೆಸ್ಪಾನ್ಸ್ ಚೂರು 1.5-1% ಸ್ವಲ್ಪ ಇನ್ಕ್ರೀಸ್ ಅನಿಸುತ್ತೆ. ಅದು ನೀವು ಓಡಿಸ್ತಿರೋರಿಗೆ ಮಾತ್ರ ಗೊತ್ತಾಗುತ್ತೆ, ಓಡಿಸ್ದೇ ಇರೋರಿಗೆ ಗೊತ್ತಾಗಲ್ಲ, ಫೀಲ್ ಗೊತ್ತಾಗಲ್ಲ. ಸೊ ಅಷ್ಟೇ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ನನ್ನ ಕೂದಲು ಹಾಳಾಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ನಾನು ನನ್ನ ಗಾಡಿಗೆ ಚೈನ್ ಕ್ಲೀನ್ ಮತ್ತು ಲೂಪ್ ಮಾಡಿಸ್ಬೇಕು. ಸ್ವಲ್ಪ ಮೆಕ್ಯಾನಿಕ್ ಶಾಪ್ ಹತ್ರ ಹೋಗ್ಬರ್ತೀನಿ, ನನಗೆ ಆ ಥರ ಟೈಮ್ ಇಲ್ಲ, ಸ್ವಲ್ಪ ಕೆಲಸ ಇದೆ. ಅದಕ್ಕೋಸ್ಕರ ಇದೇ ಥರ ಮುಂದೆ ಕಂಟೆಂಟ್ ವೀಡಿಯೋಸ್ಗಳನ್ನ ಹಾಕ್ತಾ ಇರ್ತೀನಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್.